ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಗೆ ನನ್ನಿಂದ ಸಾಧ್ಯ ಎಂದು ಬದಲಾಯಿಸುವುದೇ ಯಶಸ್ಸಿನ ಮೊದಲ ಹೆಜ್ಜೆ. ಗುರುವಾರದ ಬೆಳಗಿನ ಲಾಗಿಗೆ ಸ್ವಾಗತ. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ಬೆಳಗಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ರಾಯರ ಆಶೀರ್ವಾದದೊಂದಿಗೆ ಇವತ್ತಿನ ಗುಡ್ ಮಾರ್ನಿಂಗ್. ಇವತ್ತು ಗುರುವಾರ, ರಾಯರಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಸೊಳ್ಳೆ ಇಬ್ಬರು ನಾನು ಫ್ರೆಶ್ ಇವ್ರು ಬಿಸಿನೀರು ಇಟ್ಕೊಂಡು ಕೂತಿದ್ದಾರೆ. ಇವಳು ನೋಡಿ ದೆವ್ವ ಥರ ಹೆಂಗೆ ನಿಂತವ್ರು. ಏನೈತೆ ನಿಂಗೆ? ತುಂಬ ಸ್ಪೇಸ್. ಸ್ಮೆಲ್ ಬರ್ತಾ ಇದೆಯೇನೆ? ಸ್ಮೆಲ್ ಇದೆಯಾ? ನೋಡ್ತಾ ಇರ್ಬೋದು. ಗ್ರೀನ್ ರೈಸ್ ಚಿತ್ರಾನ್ನ. ಇವತ್ತು ಸ್ಪೆಷಲ್ ಚಿತ್ರಾನ್ನ ಮಾಡಿದ್ದೀನಿ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಬಟಾಣಿ ಎಲ್ಲ ಹಾಕಿ ಮಾಡ್ತೀವಲ್ವಾ ಆ ಥರ. ಬಟ್ ಒಂದು ಈರುಳ್ಳಿ ಟೊಮೆಟೊ ಏನೂ ಯೂಸ್ ಮಾಡಿಲ್ಲ. ವಾರ ಸ್ಟಾರ್ಟ್ ಬೆಳಗಿನ ಅದೇನು ವಾದ ಮಾಡ್ತಾ ಇದ್ದೀರೋ. ತಗೊಂಡೋಗಿ ತಿನ್ನೋಗಿ ನೀನು. ನೋಡೋಣ ಇನ್ನು ಮುಂದೆನೆ ಯಾವ್ದಕ್ಕೆ ಆಗ್ತೇನೆ ನಾನು. ಹೋಗದು ನಿಂದು. ಮತ್ತಿನ್ನೇನು? ಎಲ್ಲ ಗೊತ್ತು. ಇದಕ್ಕೆ ಏನಂತ ಹೆಸರಿಡ್ಬೋದು? ಮಸಾಲೆ ಚಿತ್ರಾನ್ನ ಅಂತಾನೆ ಹೇಳ್ತೀವಿ. ತುಂಬ ಚೆನ್ನಾಗಿದೆ. ಬಟಾಣಿ ಹಾಕಿ ಮಾಡಿದ್ದೀನಿ. ನೀನು ಏನು ಮಾಡ್ತಾ ಇದೆಯಾ ಅಲ್ಲಿ ಮಧ್ಯಕ್ಕೆ ಬಂದು? ಫೈನಲಿ ಟಚ್ಚು. ಕಾಯಿ ತುರಿ ಮತ್ತು ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ಮುಗೀತು. ಹಾಗೆ ಇದನ್ನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ಹಾಗೆ ಇದರಲ್ಲೂ ಮಾಡ್ತೀನಿ. ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಷ್ಟೊತ್ತೈತೆ ನಿನಗೆ ಕೊಟ್ಟು? ಅಲ್ಲ, ಎಷ್ಟೊತ್ತಾಯ್ತು ಗೊತ್ತಾ ನೀನು ಕೂತ್ಕೊಂಡು? ಅರ್ಧ ಗಂಟೆ ಬೇಕಾ ತಿನ್ನೋಕ್ಕೆ ರಾತ್ರಿ? ಹಾಂ, ಆ ಎಗ್ ರೈಸ್ನ 10 ನಿಮಿಷದಲ್ಲಿ ಖಾಲಿ ಮಾಡಿಕೊಳ್ಳೆ. 10 ನಿಮಿಷನೂ ತಗೊಂಡಿಲ್ಲ, ಆ ಲೆವೆಲಿಗೆ ತಿಂದಿದ್ಯಾ. ಮನೆ ಊಟ ಮಾತ್ರ ಅರ್ಧ ಗಂಟೆ ಬೇಕು ನಿನಗೆ. ನನಗೂ ಕೊಟ್ಟಿಲ್ಲ ರಾತ್ರಿ ಎಗ್ ರೈಸ್, ಹಂಗೆ ತಿಂದವಳೆ ಜೋಲ್ ಸೂರ್ಸ್ಕೊಂಡು. ಈಗ ನೋಡಿರ, ಈಗ ಮುಗೀತು ಅಂತ 1 ಗಂಟೆ ಮಾಡ್ತಾಳೆ ತಿನ್ನೋಕ್ಕೆ. ಅದೇನು ಮಕ್ಕಳೋ ಏನೋ. ಈಗ ಖಾಲಿ ಮಾಡೋಳಂತೆ ಚಿಕ್ಕಲು. ಅದೇನು ಮಕ್ಕಳೋ ಏನು ಕತೆನೋ ಗೊತ್ತಿಲ್ಲಪ್ಪ. ಆಚೆ ಫುಡ್ ಅಂದರೆ 5-10 ನಿಮಿಷದಲ್ಲೆಲ್ಲ ಮುಗಿಸ್ಕೊಂಬಿಡ್ತಾರೆ. ಅದೇ ಮನೇಲಿ ಅದನ್ನೇ ಮಾಡಿಕೊಟ್ರೆ ಮಾತ್ರ ತಿನ್ನಲ್ಲ. ಓ, ಅಕ್ಕ ಬಂದ್ಲು. ಇದೇನಾ ಬೆಳಗ್ಗೆ 5 ರೂಪಾಯಿ ತಂಡ ತಿನ್ನಮ್ಮ ಅಂತ ಎಂದಿದ್ದು? ನಾನು ತೋರಿಸ್ತೀನಿ ನೋಡಿಲಿ. ಜಿಂಗಲಕ್ಕ ಫಿಶು. ಯಾಕೆ ತಗೊಂಡೆ ಚಿಪ್ಸು? ಏನು ಆಟ ಸಾಮಾನು ಕೊಟ್ಟವ್ರು ಇದರಲ್ಲಿ? ಏರೋಪ್ಲೇನು. ಪ್ರಯಾಗ್ರಾಜ್ಗೆ ಹೋಗ್ಬಿಡೋಣ, ಏರೋಪ್ಲೇನ್ ಸಿಕ್ಕೈತೆ. ಏನೇನು ಆಟ ಸಾಮಾನುಗಳು ಇದ್ರೊಳಗೆ. ಚೆನ್ನಾಗಿದ್ಯಾ? ನಾನು ಟೇಸ್ಟ್ ಮಾಡ್ತೀನಿ. ಚೆನ್ನಾಗೇ ಇಲ್ಲ. ಸರಿ ತಿನ್ನೋ. ಹೌದು. ಹಂಗೆ ಫಿಶ್ ತಿಂದಿಲ್ಲ ಅಂದ್ರಾಗಿರೋದು ನಿನಗೆ. ವಯಸ್ಸೇ ಬರ್ತಾ ಇಲ್ಲ. ಬರೀ ಅವಳೇನ ಮಾಡ್ಕೊಂಡು ನಾವು ಅಡುಗೆ ಮಾಡೋಣ. ಹಲೋ, ಎಲ್ರದ್ದು ಊಟ ಆಯಿತು ಅಂದ್ಕೊಂಡಿದ್ದೀನಿ. ನಾನು ಇವತ್ತಿನ್ನೂ ಊಟ ಮಾಡಿಲ್ಲ, ಲೇಟ್ ಆಗ್ತಾ ಇದೆ. ಇವತ್ತು ಸ್ಪೆಷಲ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಆಚೆ ಕೆಲಸ ಆಯಿತು ಅಂದ್ಬಿಟ್ಟು ಇವತ್ತು ಆಚೆ ಹೋಗಿದೆ. ಸೊ ಬರೋದು ಲೇಟ್ ಆಗೋಯ್ತು. ಇವತ್ತು ವೀಡಿಯೋಸ್ ಕೂಡ ತುಂಬ ಕಡಿಮೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವೀಡಿಯೋಸ್ ಕೂಡ ಏನು ಮಾಡಿಲ್ಲ, ಅಡುಗೆದು ಏನು ಮಾಡಿಲ್ಲ. ಸೊ ಸ್ಪೆಷಲ್ ಆಗಿ ಇವತ್ತು ಏನು ಅಡುಗೆ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ.
ಇವತ್ತು ಫಿಶ್ ತಂದಿದ್ದೀನಿ. ಮಸಾಲೆ ಎಲ್ಲ ಹಚ್ಚಿ ಇಟ್ಟಿದ್ದೀನಿ ಆಲ್ರೆಡಿ, ನೋಡ್ತಾ ಇರ್ಬೋದು. ತುಂಬಾ ದಿನ ಆಗಿತ್ತು ತಂದಾಲೆ. ಈ ಮನೆಗೆ ಬಂದಾಗ್ಲಿಂಟ ನಾವು ಫಿಶೇ ತಂದಿರ್ಲಿಲ್ಲ ನಾನು. ಸೊ ಇವತ್ತು ತಂದು ಮಾಡ ಅನ್ಬಿಟ್ಟು ಬರ್ತಾ ಇದ್ದೆ, ಕಾಣಿಸ್ತು. ನೋಡಿದ್ಮೇಲೆ ಅದು ಹೆಂಗಿದೆಯಾ ಆಗಲ್ಲ ಅನ್ನಕ್ಕಾಗುತ್ತಲ್ವಾ, ಅದಕ್ಕೆ ತಗೊಂಬಂದ್ಬಿಟ್ಟೆ. ಹಾಗೆ ಇವಾಗ ಮಸಾಲೆಗೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮಸಾಲೆಗೆ ಏನೆಲ್ಲ ಅಲ್ಲ, ಸಾಂಬಾರ್ ಯಾವ ತರ ಮಾಡ್ತೀನಿ ಅಂತ ನಾನು ನಿಮ್ಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ಹೋಗಿ ಅಲ್ಲಿ ಚೆಕ್ ಮಾಡಿ. ಓಕೆ, ಇದು ನನ್ನ ಸ್ಟೈಲಲ್ಲಿ ಮಾಡ್ತೀನಿ. ನೀವುಗಳೆಲ್ಲ ಯಾವ ತರ ಮಾಡ್ತೀರಾ ಅಂತ ಗೊತ್ತಿಲ್ಲ. ಜಾಸ್ತಿ ನಾನು ಫ್ರೈಯು ಅದು ಇದು ಅಷ್ಟು ಇಷ್ಟಪಡಲ್ಲ. ಸಾಂಬಾರ್ ಜೊತೆ ಮುದ್ದೆ ಅನ್ನ ತುಂಬಾನೇ ಚೆನ್ನಾಗಿರುತ್ತೆ. ಸಾಂಬಾರ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ನನಗಂತೂ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಮುದ್ದೆ ತಿಂತಾರೆ ಆ ಸಾಂಬಾರಲ್ಲಿ. ಈ ಬಿಸಿ ಬಿಸಿ ಸಾಂಬಾರ್ಗಿಂತ ನಾಳೆ ತಿಂದ್ರೆ ಆ ಸಾಂಬಾರಲ್ಲಿ ತುಂಬಾನೇ ರುಚಿಯಾಗಿರುತ್ತೆ. ತಂಗ್ಳು ಸಾಂಬಾರ್ ಯಾವತ್ತಿದ್ರು ರುಚಿ ಅಂತಾರಲ್ವಾ, ಹಾಗೆ. ಓಕೆ, ಈಗ ನಾನು ಸ್ಟಾರ್ಟ್ ಮಾಡ್ತೀನಿ. ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಮುದ್ದೆ ಮಾಡಕ್ ಬಂದವಳು. ಮಾಡಿ ಎತ್ಕಿ ತಾಕೊಂಬಿಟ್ಟಿ. ಆಮೇಲೆ ಹುಷಾರು, ಪಾತ್ರೆ ಇಟ್ಕೋಬೇಕು. ಎಲ್ಲಿ ಬಿಡು. ಓಕೆ, ಮಾಡು. ಅಯ್ಯ ನೀನು ತಿರುಗುಸೆ. ಇನ್ನೂ ಸ್ವಲ್ಪ ಹತ್ರ ಇಟ್ಕೋ, ಕೋಲ್ ಹತ್ರ ಇಟ್ಕೋ. ಈಗ ತಿರುಗುಸು. ಮಾಕ ತಗ ಈಗ ಅಡುಗೆ ಎಲ್ಲ ಮಾಡಿಬಿಟ್ಟು ಊಟಕ್ಕೆ ಕುತ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಬಡಿಸ್ಕೊಂಡು ಕುತ್ಕೋತಾ ಇದ್ದೀವಿ. ಜೊತೆಲಿ ಮುದ್ದೆ ಕೂಡ ಮಾಡಿದ್ದೆ ಅಲ್ವಾ, ನೋಡ್ತಾ ಇರ್ಬೋದು. ತುಂಬಾ ಸ್ಮೆಲ್ಲು ತುಂಬ ಚೆನ್ನಾಗಿತ್ತು. ಸಾಂಬಾರ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಬಟ್ ಫಿಶ್ಶೇ ಚೆನ್ನಾಗಿರಲಿಲ್ಲ. ನನ್ನ ಮಗ 300 ರೂಪಾಯಿ ಇಸ್ಕೊಂಡ, ಚೆನ್ನಾಗಿರೋ ಫಿಶ್ಶೇ ಕೊಟ್ಟಿರಲಿಲ್ಲ. ಒಂಥರ ಕಹಿ ಆಗ್ಬಿಟ್ಟೈತೆ. ಸಾಂಬಾರು ಕೂಡ ಅಷ್ಟು ಚೆನ್ನಾಗಿತ್ತು. ಅದೇನಕ್ಕೆ ಕಹಿ ಆಯಿತು ಅಂತ ಯೋಚನೆ ಮಾಡಿ ನನಗೂ ಸಾಕಾಗೇ ಹೋಯಿತು. ಯಾವಾಗಲೂ ಮಾಡೋ ಥರನೇ ಸಾಂಬಾರು ಮಾಡಿದ್ದೀನಿ, ಬಟ್ ಇವತ್ತು ಟೇಸ್ಟು ಕಹಿ ಆಗ್ಬಿಟ್ಟೈತೆ. ಆಮೇಲೆ ಫಿಶ್ ಕೂಡ ತುಂಬ ಕಹಿ ಅನ್ನಿಸ್ತು. ಒಂದೊಂದು ಪಾರ್ಟ್ಸ್ ತಿನ್ನಬೇಕಾದ್ರೆ ಚೆನ್ನಾಗಿ ಬೈಕೊಂಡು ಸ್ಯಾಟಿಸ್ಫೈ ಆಗಲಿಲ್ಲ. ಇವತ್ತು 300 ರೂಪಾಯಿ ವೇಸ್ಟ್ ಆಯ್ತಲ್ಲ, ಖುಷಿನೇ ಸಿಗಲಿಲ್ಲ ಅಂತ ಬೈಕೊಂಡು ತಿಂದಿದ್ದೀನಿ. ವೇಸ್ಟ್ ಆಗುತ್ತಲ್ಲ ಅಂತ ಎಸೆಬಾರ್ದಲ್ಲ ಅಂದ್ಬಿಟ್ಟು. ನಾವು ಯಾರನ್ನೇ ಕಳೆದುಕೊಂಡರೂ ಬದುಕಬಹುದು, ಆದರೆ ನಮ್ಮನ್ನು ನಾವೇ ಕಳೆದುಕೊಂಡರೆ ಬದುಕುವುದು ತುಂಬ ಕಷ್ಟ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿದ್ದರೆ ಲೈಕು, ಕಮೆಂಟ್, ಶೇರ್ ಕೂಡ ಮಾಡಿ. ಎಲ್ರಿಗೂ ಶುಭರಾತ್ರಿ.